ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಕೆಸಿಇಟಿ ಮತ್ತು ನೀಟ್ 2025 ರ ಪ್ರವೇಶ ಪ್ರಕ್ರಿಯೆ ಬಗ್ಗೆ ಮಾತಾಡೋಣ. ಮುಖ್ಯವಾಗಿ ಚಾಯ್ಸ್ ಎಂಟ್ರಿ ಮತ್ತೆ ಆನ್ಲೈನ್ ಪೇಮೆಂಟ್ ಹೇಗೆ ಅಂತ. ಹೌದು, ಇದು ಒಂದು ಸ್ವಲ್ಪ ಗೊಂದಲದ ಹಂತನೇ ಸರಿ. ಎಷ್ಟೋ ಜನರಿಗೆ ಡೌಟ್ಸ್ ಇರುತ್ತೆ. ಕರೆಕ್ಟ್. ಎಂಜಿನಿಯರಿಂಗ್ಗೆ ಆಲ್ರೆಡಿ ಶುರುವಾಗಿದೆ ಅಲ್ವಾ ಈ ಪ್ರೋಸೆಸ್? ಹೌದು, ಇಂಜಿನಿಯರಿಂಗ್ ಸ್ಟಾರ್ಟ್ ಆಗಿದೆ. ಬೇರೆ ಕೋರ್ಸ್ಗಳಿಗೆ ಅಂದ್ರೆ ಅಗ್ರಿಕಲ್ಚರ್, ವೆಟರ್ನರಿ, ನರ್ಸಿಂಗ್, MBBS, ಡೆಂಟಲ್ ಅದಕ್ಕೆಲ್ಲ ಇನ್ನೇನು ಶೀಘ್ರವಲ್ಲೇ ಡೇಟ್ಸ್ ಬರುತ್ತೆ. ಸರಿ, ನಮ್ಮ ಇವತ್ತಿನ ಚರ್ಚೆಯ ಉದ್ದೇಶ ಏನು ಅಂದ್ರೆ ಚಾಯ್ಸ್ 1 ಸೆಲೆಕ್ಟ್ ಮಾಡಿದ ಮೇಲೆ ಆ ಪೇಮೆಂಟ್ ಹೇಗೆ ಮಾಡೋದು, ಆನ್ಲೈನಾ, ಚಲನ ಮತ್ತೆ ಯಾವ ಡಾಕ್ಯುಮೆಂಟ್ಸ್ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನ ಕ್ಲಿಯರ್ ಮಾಡೋದು. ಹೌದು, ಅದೇ ಮುಖ್ಯ ಉದ್ದೇಶ. ಓಕೆ, ಫಸ್ಟ್ ಸ್ಟೆಪ್ಪು ಲಾಗಿನ್ ಅಲ್ವಾ? CET ನಂಬರ್ ಹಾಕಿ OTP ಬರುತ್ತೆ. ಹೌದು, CT ನಂಬರ್, ಪಾಸ್ವರ್ಡ್, ಆಮೇಲೆ ಒಂದು OTP ಬರುತ್ತೆ. ಈ ಸಲ ಫೋಟೋ ಅಥವಾ ಫೇಸ್ ರೆಕಗ್ನಿಷನ್ ಕೂಡ ಇರಬಹುದು ಅಂತ ಹೇಳಿದ್ದಾರೆ. ಲಾಗಿನ್ ಟೈಮಲ್ಲಿ ಒಂದು ಸೆಲ್ಫಿ ಅಪ್ಲೋಡ್ ಮಾಡಬೇಕಾಗಬಹುದು. ಓ, ಅದು ಹೊಸದೇ. ಸರಿ, ಲಾಗಿನ್ ಆದ್ಮೇಲೆ ಏನ್ ಆಪ್ಷನ್ಸ್ ಇರುತ್ತೆ? ಅಲ್ಲಿ ಮುಖ್ಯವಾಗಿ 4 ಚಾಯ್ಸ್ಗಳು ಇರುತ್ತವೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ. ಒಂದೊಂದಾಗಿ ಹೇಳ್ಬೋದಾ ಶಾರ್ಟ್ ಆಗಿ? ಖಂಡಿತ. ಚಾಯ್ಸ್ 1 ಅಂದ್ರೆ ನಿಮ್ಗ್ ಸಿಕ್ಕಿರೋ ಸೀಟು ಓಕೆ, ಪೂರ್ತಿ ತೃಪ್ತಿ ಇದೆ, ಅದನ್ನೇ ತಗೋತೀನಿ ಅಂತ, ಪ್ರವೇಶ ಕನ್ಫರ್ಮ್. ಓಕೆ. ಚಾಯ್ಸ್ 2 ಅಂದ್ರೆ ಸಿಕ್ಕಿರೋ ಸೀಟು ಇರ್ಲಿ ಸದ್ಯಕ್ಕೆ, ಅದನ್ನ ಹೋಲ್ಡ್ ಮಾಡಿ ಮುಂದಿನ ರೌಂಡ್ನಲ್ಲಿ ಇನ್ನೂ ಬೆಟರ್ ಸೀಟ್ ಸಿಗುತ್ತಾ ಅಂತ ಟ್ರೈ ಮಾಡ್ತೀನಿ ಅಂತ. ಚಾಯ್ಸ್ 3 ಅಂದ್ರೆ ಈಗ ಸಿಕ್ಕಿರೋ ಸೀಟು ನನ್ಗೆ ಬೇಡವೇ ಬೇಡ, ಆದ್ರೆ ನಾನು ಮುಂದಿನ ರೌಂಡ್ಗಳಲ್ಲಿ ಭಾಗವಹಿಸ್ತೀನಿ ಅಂತ. ರೈಟ್. ಇನ್ನು ಚಾಯ್ಸ್ 4 ಅಂದ್ರೆ ನಾನು ಈ KEA ಕೌನ್ಸಿಲಿಂಗ್ ಇಂದಾನೆ ಹೊರಗೋಗ್ತಿದ್ದೀನಿ, ನನ್ಗೆ ಸೀಟು ಬೇಡ ಅಂತ, ಕಂಪ್ಲೀಟ್ ಆಗಿ ಎಕ್ಸಿಟ್. ಓಕೆ, ಅರ್ಥ ಆಯ್ತು. ಆದ್ರೆ ಚಾಯ್ಸ್ 1 ಕೊಟ್ರೆ ಕಂಪಲ್ಸರಿ ಅಡ್ಮಿಷನ್ ತಗೋಬೇಕಾ? ಹೌದು, ಅದು ಬಹಳ ಮುಖ್ಯ. ಚಾಯ್ಸ್ 1 ಕ್ಲಿಕ್ ಮಾಡಿ ಕನ್ಫರ್ಮ್ ಮಾಡಿದ್ರೆ ನೀವು ಆ ಕಾಲೇಜಿಗೆ, ಆ ಸೀಟಿಗೆ ಅಡ್ಮಿಷನ್ ಮಾಡಿಸ್ಲೇಬೇಕು. ಆಮೇಲೆ ಹಿಂದೆ ಬರೋಕ್ಕಾಗಲ್ಲ. ಇದು ಎಲ್ಲರೂ ಗಮನದಲ್ಲಿಟ್ಕೋಬೇಕು. ಸರಿ, ಈಗ ಚಾಯ್ಸ್ 1 ಕ್ಲಿಕ್ ಮಾಡಿ, ಸಬ್ಮಿಟ್ ಮಾಡಿ, ಕನ್ಫರ್ಮ್ ಮಾಡಿದ್ಮೇಲೆ ಮುಂದೇನು, ಪೇಮೆಂಟ್ಗೋಗುತ್ತಾ? ಹೌದು. ಕನ್ಫರ್ಮ್ ಮಾಡಿದ ತಕ್ಷಣ ಹೋಮ್ ಪೇಜ್ಗೆ ವಾಪಸ್ ಬಂದ್ರೆ ಅಲ್ಲಿ ಡೌನ್ಲೋಡ್ ಚಲನ್ ಮತ್ತು ಪೇ ಆನ್ಲೈನ್ ಅಂತ 2 ಆಪ್ಷನ್ ಕಾಣಿಸುತ್ತೆ. ₹1,500 ಚಾಯ್ಸ್ ಎಂಟ್ರಿ ಫೀಸ್ ಬಗ್ಗೆ ಮಾತಿತ್ತಲ್ಲ? ಹೌದು, ಕೆಲವು ಕಡೆ ಆ ಪ್ರಸ್ತಾಪ ಇತ್ತು. ಆದ್ರೆ ಅದು ಎಲ್ಲರಿಗೂ ಇದ್ಯಾ, 2ನೇ ಸುತ್ತಿಗೂ ಅಪ್ಲೈ ಆಗುತ್ತಾ ಅನ್ನೋದು KEA ಇಂದ ಫೈನಲ್ ನೋಟಿಫಿಕೇಶನ್ ಬಂದ್ಮೇಲೆನೆ ಕನ್ಫರ್ಮ್ ಆಗೋದು. ಸದ್ಯಕ್ಕೆ ನಾವು ಚಾಯ್ಸ್ 1 ಕೊಟ್ಟ ನಂತರ ಕಟ್ಟಬೇಕಾದ ಕಾಲೇಜ್ ಫೀಸ್ ಬಗ್ಗೆ ಮಾತಾಡೋಣ. ಸರಿ, ಹಾಗಾದರೆ ಪೇಮೆಂಟ್ ಹೇಗೆ? ಚಲನ್ ಯಾವಾಗ, ಆನ್ಲೈನ್ ಯಾವಾಗ? ನೋಡಿ, ಫೀಸ್ ಜಾಸ್ತಿ ಇದ್ರೆ, ಅಂದ್ರೆ ಈಗ ಜನರಲ್ ಮೆರಿಟ್ಗೆ 1 ಲಕ್ಷಕ್ಕಿಂತ ಮೇಲೆ ಅಥವಾ ಆ ರೇಂಜಲ್ ಇದ್ರೆ, ಆಗ ಚಲನ್ ಡೌನ್ಲೋಡ್ ಮಾಡ್ಕೊಳ್ಳೋದು ಬೆಟರ್. ಯಾಕೆ? ಆನ್ಲೈನಲ್ಲಿ ಅಷ್ಟು ದೊಡ್ಡ ಮೊತ್ತಕ್ಕೆ ಟ್ರಾನ್ಸಾಕ್ಷನ್ ಲಿಮಿಟ್ ಇರ್ಬೋದು, ಫೇಲ್ಯೂರ್ ರಿಸ್ಕ್ ಕೂಡ ಇರುತ್ತೆ. ಸೊ ಚಲನ್ ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ಲಿಸ್ಟ್ ಮಾಡಿರೋ ಬ್ಯಾಂಕ್ಗೆ, ಬ್ಯಾಂಕ್ ಆಫ್ ಬರೋಡಾ, ಯೂನಿಯನ್ ಬ್ಯಾಂಕ್, HDFC ಹೀಗೆ ಯಾವ್ದಾದ್ರೂ ಒಂದು ಬ್ಯಾಂಕ್ಗೋಗಿ ಹಣ ಕಟ್ಟಬೇಕು. ಬ್ಯಾಂಕ್ನಲ್ಲಿ ಹಣ ಕಟ್ಟಿದ ಮೇಲೆ ಅವರು ಚಲನ್ ಮೇಲೆ ಸೀಲ್ ಹಾಕಿ ಸೈನ್ ಮಾಡಿ ವಾಪಸ್ ಕೊಡ್ತಾರೆ. ಅದರಲ್ಲಿ ಸ್ಟೂಡೆಂಟ್ ಕಾಪಿ ಮತ್ತೆ ಕಾಲೇಜ್ ಕಾಪಿ ಅಂತ ಇರುತ್ತೆ. 2 ಕಾಪಿಗಳನ್ನ ತಗೋಬೇಕು. SC/ST ವಿದ್ಯಾರ್ಥಿಗಳಿಗೆ ತುಂಬಾ ಕಡಿಮೆ ಫೀಸ್ ಇರೋದ್ರಿಂದ ಅವರಿಗೆ ಚಲನ್ ಜನರೇಟ್ ಆದ್ರೂ ಅದು ಕೇವಲ ₹10 ಇರಬಹುದು, ಪ್ರಾಸೆಸಿಂಗ್ ಫೀಸ್ ತರ. ಓಕೆ, ಒಂದು ವೇಳೆ ಫೀಸ್ ಕಡಿಮೆ ಇದ್ರೆ? ಫೀಸ್ ಕಡಿಮೆ ಇದ್ರೆ ಅಂದ್ರೆ ಕೆಲವರಿಗೆ ₹10 ಅಥವಾ ಸ್ವಲ್ಪ ಕಡಿಮೆ ಮೊತ್ತ ಇದ್ರೆ ಪೇ ಆನ್ಲೈನ್ ಆಪ್ಷನ್ ಈಸಿ, ಅದನ್ನ ಕ್ಲಿಕ್ ಮಾಡಬಹುದು. ಆನ್ಲೈನ್ ಪೇಮೆಂಟ್ ಮಾಡುವಾಗ ತುಂಬಾ ಹುಷಾರಾಗಿರ್ಬೇಕು ಅಂತಾರೆ? ಖಂಡಿತ, ಅದು ಬಹಳ ಮುಖ್ಯ. ಪೇ ಆನ್ಲೈನ್ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ನಂಬರ್, ಇಮೇಲ್ ID ಎಲ್ಲ ಕೊಟ್ಟು ಪೇಮೆಂಟ್ ಗೇಟ್ವೇಗೆ ಹೋದಾಗ, ಅಂದ್ರೆ ಫೋನ್ ಪೇ, ಗೂಗಲ್ ಪೇ, ಕಾರ್ಡ್ ಆಪ್ಷನ್ ಸೆಲೆಕ್ಟ್ ಮಾಡಿದ್ಮೇಲೆ ಆಮೇಲೆ ಪೇಮೆಂಟ್ ಪ್ರೊಸೆಸ್ ಆಗ್ತಿರುವಾಗ ಯಾವುದೇ ಕಾರಣಕ್ಕೂ ಬ್ಯಾಕ್ ಬಟನ್ ಪ್ರೆಸ್ ಮಾಡಬಾರ್ದು, ಪೇಜ್ ರಿಫ್ರೆಶ್ ಮಾಡಬಾರ್ದು, ವಿಂಡೋ ಕ್ಲೋಸ್ ಮಾಡಬಾರ್ದು. ಪೂರ್ತಿಯಾಗಿ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಸ್ಕ್ರೀನ್ ಮೇಲೆ ಬರೋವರೆಗೂ ಕಾಯಲೇಬೇಕು. ಇಲ್ಲಂದ್ರೆ ಹಣ ಕಟ್ಟಾಗಿ ಪೇಮೆಂಟ್ ಫೇಲ್ ಆಗೋ ಸಾಧ್ಯತೆ ತುಂಬಾ ಇರುತ್ತೆ. ಆಮೇಲೆ ಅದು ವಾಪಸ್ ಬರೋಕೆ ಟೈಮ್ ಹಿಡಿಯುತ್ತೆ, ಟೆನ್ಷನ್ ಬೇರೆ. ಸೊ ಬಹಳ ತಾಳ್ಮೆಯಿಂದ ಇರಬೇಕು. ಸರಿ, ಪೇಮೆಂಟ್ ಆಯ್ತು. ಈಗ ಪ್ರೂಫ್ ಹೇಗೆ? ಚಲಾನ್ ಇದ್ರೆ ಬ್ಯಾಂಕ್ ಕಾಪಿ ಸರಿ, ಆನ್ಲೈನ್ ಆದ್ರೆ? ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಪೇಮೆಂಟ್ ಸಕ್ಸಸ್ಫುಲ್ ಸ್ಕ್ರೀನ್ನ ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ. ಆದ್ರೆ ಅದಕ್ಕಿಂತ ಮುಖ್ಯವಾಗಿ KEA ಪೋರ್ಟಲ್ಗೆ ವಾಪಸ್ ಹೋಗಿ ಅಲ್ಲಿ ಪೇಮೆಂಟ್ ಡೀಟೇಲ್ಸ್ ಅಥವಾ ಪೇಮೆಂಟ್ ರಿಸೀಪ್ಟ್ ಅಂತ ಒಂದು ಸ್ಲಿಪ್ ಡೌನ್ಲೋಡ್ ಮಾಡೋಕೆ ಆಪ್ಷನ್ ಇರುತ್ತೆ. ಅದನ್ನ ಡೌನ್ಲೋಡ್ ಮಾಡಿ ಪ್ರಿಂಟ್ ತಗೋಬೇಕು. ಅಂದ್ರೆ ಸ್ಕ್ರೀನ್ಶಾಟ್ ಜೊತೆಗೆ ಈ ಪೋರ್ಟಲ್ನ ಸ್ಲಿಪ್ ಕೂಡ ಬೇಕು? ಹೌದು, ಪೋರ್ಟಲ್ ಸ್ಲಿಪ್ ದಾನೆ ಅಫಿಷಿಯಲ್ ಪ್ರೂಫ್.
ಅದು ಕಡ್ಡಾಯ. ಆಯ್ತು. ಈಗ ಅಡ್ಮಿಷನ್ ಆರ್ಡರ್ ವಿಷಯಕ್ಕೆ ಬರೋಣ. ಮೊದಲೆಲ್ಲ ಆನ್ಲೈನ್ನಲ್ಲೇ ಸಿಗ್ತಿತ್ತಲ್ವಾ? ಹೌದು, ಮೊದಲು ಹಾಗೆ ಇತ್ತು. ಪೇಮೆಂಟ್ ಆದ ತಕ್ಷಣ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೋಬಹುದಿತ್ತು. ಆದ್ರೆ ಈ ವರ್ಷ ಸ್ವಲ್ಪ ಚೇಂಜ್ ಇದೆ. ಏನು ಚೇಂಜ್? ಈ ವರ್ಷ ಅಡ್ಮಿಷನ್ ಆರ್ಡರ್ ಆನ್ಲೈನ್ನಲ್ಲಿ ತಕ್ಷಣ ಸಿಗಲ್ಲ. ಬದಲಾಗಿ ಅದನ್ನ ನೀವು ಯಾವ ಕಾಲೇಜ್ಗೆ ಅಡ್ಮಿಷನ್ ತಗೋತೀರೋ ಆ ಕಾಲೇಜ್ನಲ್ಲೇ ಕೊಡ್ತಾರೆ. ಓ, ಹಾಗಾದ್ರೆ ಪೇಮೆಂಟ್ ಆದ್ಮೇಲೆ ನಾವು ಕೆಇಎ ಪೋರ್ಟಲಿಂದ ಏನ್ ಡೌನ್ಲೋಡ್ ಮಾಡ್ಕೋಬೇಕು? ಪೇಮೆಂಟ್ ಆದ ತಕ್ಷಣ ನೀವು ಕಡ್ಡಾಯವಾಗಿ ಡೌನ್ಲೋಡ್ ಮಾಡ್ಕೊಳ್ಬೇಕಾದ ಇನ್ನೊಂದು ಮುಖ್ಯವಾದ ಡಾಕ್ಯುಮೆಂಟ್ ಅಂದ್ರೆ ಕನ್ಫರ್ಮೇಷನ್ ಸ್ಲಿಪ್. ಇದು ನೀವು ಚಾಯ್ಸ್ 1 ಲಾಕ್ ಮಾಡಿದಿರಿ, ಫೀಸ್ ಪೇ ಮಾಡಿದಿರಿ ಅನ್ನೋದಕ್ಕೆ ಕೆಇಎ ಕಡೆಯಿಂದ ಬರುವ ಕನ್ಫರ್ಮೇಷನ್. ಸರಿ. ಹಾಗಾದ್ರೆ ಕಾಲೇಜ್ಗೆ ಹೋಗುವಾಗ ಏನೆಲ್ಲ ಡಾಕ್ಯುಮೆಂಟ್ಸ್ ಮಸ್ಟ್? ಮುಖ್ಯವಾಗಿ 2. 1, ನಿಮ್ಮ ಪೇಮೆಂಟ್ ಪ್ರೂಫ್ ಅಂದ್ರೆ ಬ್ಯಾಂಕ್ ಚಲನ್ ಕಾಪಿಗಳು ಅಥವಾ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಆ ಪೇಮೆಂಟ್ ಡೀಟೇಲ್ಸ್ ಸ್ಲಿಪ್. ಓಕೆ. 2, ಈ ಕನ್ಫರ್ಮೇಷನ್ ಸ್ಲಿಪ್. ಇವೆರಡು ಕೆಇಎ ಕಡೆಯಿಂದ ಬರುವ ಡಾಕ್ಯುಮೆಂಟ್ಸ್. ಇವುಗಳನ್ನ ತೋರಿಸಿದ್ರೇನೆ ಕಾಲೇಜ್ನಲ್ಲಿ ಮುಂದಿನ ಪ್ರೊಸೀಜರ್ ಶುರು ಮಾಡೋದು. ಚಾಯ್ಸ್ 2 ಅಥವಾ 3 ಸೆಲೆಕ್ಟ್ ಮಾಡಿದವರಿಗೆ ಅವರಿಗೆ ಈ ಪೇಮೆಂಟ್ ಮತ್ತೆ ಕನ್ಫರ್ಮೇಷನ್ ಸ್ಲಿಪ್ ಅಂತ ಈಗ ಅಪ್ಲೈ ಆಗಲ್ಲ. ಅವರು ಮುಂದಿನ ರೌಂಡ್ಗೆ ಹೋಗ್ತಾರೆ. ಕ್ಲಿಯರ್ ಆಯ್ತು. ಸೊ ಒಟ್ಟಾರೆ ಸ್ಟೆಪ್ಸ್ ಅಂದ್ರೆ ಲಾಗಿನ್ ಆಗಿ ಚಾಯ್ಸ್ 1 ಸೆಲೆಕ್ಟ್ ಮಾಡಿ ಕನ್ಫರ್ಮ್ ಮಾಡಿ, ಫೀಸ್ ನೋಡ್ಕೊಂಡು ಚಲನ್ ಅಥವಾ ಆನ್ಲೈನ್ ಪೇಮೆಂಟ್ ಮಾಡಿ ತುಂಬಾ ಹುಷಾರಾಗಿ, ಆಮೇಲೆ ಪೇಮೆಂಟ್ ಪ್ರೂಫ್ ಮತ್ತೆ ಕನ್ಫರ್ಮೇಷನ್ ಸ್ಲಿಪ್ ಎರಡನ್ನೂ ಡೌನ್ಲೋಡ್ ಮಾಡಿ ಪ್ರಿಂಟ್ ತಗೊಳ್ಳಿ. ಎಕ್ಸಾಕ್ಟ್ಲಿ, ಪರ್ಫೆಕ್ಟ್ ಆಗಿ ಹೇಳಿದ್ರಿ. ಕೊನೆಯದಾಗಿ ಒಂದು ಮಾತು. ಈ ಕೆಇಎ ಡಾಕ್ಯುಮೆಂಟ್ಸ್ ಅಂದ್ರೆ ಪೇಮೆಂಟ್ ಪ್ರೂಫ್ ಮತ್ತೆ ಕನ್ಫರ್ಮೇಷನ್ ಸ್ಲಿಪ್ ಇವು ಸಿದ್ಧವಾದ ಮೇಲೆ ನಿಮ್ಮ ಮುಂದಿನ ಕೆಲಸ ಅಂದ್ರೆ ಕಾಲೇಜ್ ಕಾಂಟ್ಯಾಕ್ಟ್ ಮಾಡೋದಾ? ಹೌದು. ನೀವು ಸೆಲೆಕ್ಟ್ ಮಾಡಿರೋ ಕಾಲೇಜ್ಗೆ ಹೋಗುವ ಮುನ್ನ ಅವರ ವೆಬ್ಸೈಟ್ ನೋಡಿ ಅಥವಾ ಅವರಿಗೆ ಕಾಲ್ ಮಾಡಿ ಅವರು ಬೇರೆ ಯಾವೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೇಳ್ತಾರೆ, ನಿಮ್ಮ ಮಾರ್ಕ್ಸ್ ಕಾರ್ಡ್ಸ್, ಟಿಸಿ, ಸ್ಟಡಿ ಸರ್ಟಿಫಿಕೇಟ್ಸ್ ಇತ್ಯಾದಿ, ಅದರ ಲಿಸ್ಟ್ ತಗೊಂಡು ಎಲ್ಲವನ್ನೂ ರೆಡಿ ಮಾಡ್ಕೊಂಡು ಹೋಗೋದು ಒಳ್ಳೇದು. ಆಗ ಅಡ್ಮಿಷನ್ ಪ್ರೊಸೆಸ್ ಸ್ಮೂತ್ ಆಗಿ ಆಗುತ್ತೆ. ತುಂಬಾ ಉಪಯುಕ್ತ ಮಾಹಿತಿ. ಹೌದು. ಈ ಸಣ್ಣ ಸಣ್ಣ ವಿಷಯಗಳನ್ನ ಗಮನದಲ್ಲಿಟ್ಕೊಂಡ್ರೆ ಯಾವುದೇ ಟೆನ್ಷನ್ ಇಲ್ಲದೆ ಪ್ರವೇಶ ಪ್ರಕ್ರಿಯೆ ಮುಗಿಸ್ಬೋದು.